2 ಕೆಜಿ ಹೆಚ್ಚುವರಿ ತೂಕದ ಆರೋಪ. ರೈತರ ಹಕ್ಕು ಕಾಪಾಡಿ ಎಂದು ಆಗ್ರಹ. ರಾಗಿ ಖರೀದಿ ಕೇಂದ್ರದಲ್ಲಿ ಲೆಕ್ಕ ಸರಿಯೇ? ತನಿಖೆಗೆ ರೈತರ ಒತ್ತಾಯ. ಮಧುಗಿರಿ ರಾಗಿ ಖರೀದಿ ಕೇಂದ್ರದಲ್ಲಿ ಭಾರೀ ಅನ್ಯಾಯ, ರೈತರ ಆಕ್ರೋಶ ಸಿಡಿಲು. ಮೇಡಮ್ 52 ಕೆಜಿ ತೂಗ್ತಾ ಇದಾರೆ. ರೈತರಿಗೆ ತರುವಾಗಲೇ ಡೈರೆಕ್ಷನ್ಸ್ ಕೊಡ್ತಾರೆ, 52 ಕೆಜಿ ತಗೊಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ತಂದ ಮೇಲೆ 1 ಚೀಲ 2 ಚೀಲ ತೂಕ ಮಾಡಿ ಮಿಕ್ಕಿದಾವೆಲ್ಲ ಹಂಗೆ ಸುರ್ಕೊಂತಾರೆ. ರೈತರಿಗೆ ಬಹಳ ಅನ್ಯಾಯ. ಒಂದು ಚೀಲಕ್ಕೆ 1.5 ಕೆಜಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಹೇಳಿದೀನಿ, ನೀವು ಆಗ್ಲಿ ಸರ್, ರೈತರಿಗೂ ಹೇಳಿ ಸರ್, ನೀವು ಆಗ್ಲಿ ಅದೇನೈತೆ ಸರ್ಕಾರದ ಮಾನದಂಡದ ಪ್ರಕಾರ ಅದ್ರ ಪ್ರಕಾರನೇ ಕೊಡಿ ಸರ್, ಹೆಚ್ಚು ಕೊಡಬೇಡಿ. ಮೇಡಮ್ 52 ಕೆಜಿ ತರುವಾಗಲೇ ಹೇಳ್ತಾರೆ ಅವ್ರಿಗೆ 52 ತೂಕೊಂಡ್ ಬರ್ಬೇಕು ನೀವು ಅಂತಾನ. ಇಲ್ಲೇನು ಹೇಳೋರು ಕೇಳಿದ್ರೆ ಯಾರಿಲ್ವಾ ಮೇಡಮ್? 18,500 ಚೀಲ ನಿಮ್ಮಲ್ಲಿ ಬುಕ್ ಆಗಿದೆ. 35-36 ಸಾವಿರ ಚೀಲ ಆಗುತ್ತೆ. ಒಂದು ಚೀಲಕ್ಕೆ 1.5 ಕೆಜಿ ಅಂದ್ರೆ 18ರಿಂದ 20 ಲಕ್ಷ ರೂಪಾಯಿ ದೊಡ್ಡ ಸ್ಕ್ಯಾಮ್ ಇದು. ಇಲ್ಲಿ ಯಾರು ಹೇಳೋರು? ಮ್ಯಾನೇಜರ್ ಇಲ್ಲ, ಯಾರು ಇಲ್ಲ ಮೇಡಮ್. ಇಲ್ಲಿ ಯಾರಿಗೆ ಅಂತ ನಾವು ದೂರು ಕೊಡ್ಬೇಕು? ಯಾರೋ ಒಬ್ಬರು ಅಸಹ್ಯ ಇರ್ಬಿಟ್ರೆ ಯಾರು ಕೇಳೋರಿಲ್ಲ ಇಲ್ಲಿ. ಮೇಡಮ್ ನಾನು ಇದು 3ನೇ ದಿವಸ ಬರ್ತಾ ಇರೋದು. ನಾನು ನಿನ್ನೆ ಬಂದಿದ್ದೀನಿ, ಮೊನ್ನೆ ಬಂದಿದ್ದೀನಿ, ಇವತ್ತು ಕೂಡ ಬಂದಿದ್ದೀನಿ. ಮೊನ್ನೆ ಬಂದು ನಾನು ವಾರ್ನ್ ಮಾಡೋಗಿದ್ದೀನಿ. ನೋಡಪ್ಪ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ, ನ್ಯಾಯವಾಗಿ ತಗೊಂಡ್ರೆ ಏನೋ ಒಂದು 200 ಗ್ರಾಮ್ ಜಾಸ್ತಿ ತಗೊಳ್ರಿ, 1.5 ಕೆಜಿ ಜಾಸ್ತಿ ತಗೊಂಡ್ರೆ ರೈತರು ಎಲ್ಲಿ ಹೋಗ್ಬೇಕು ಅಂತಾನ. ನೋಡಿ, ಇವತ್ತು ನಮ್ಮ ರೈತರು ನ್ಯೂಸ್ ಪೇಪರ್ ಕಟಿಂಗ್ ಸಮೇತ ಬಂದು ತಗೊಂಡ್ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಗ್ರಾಮ್ ತಗೋಬೇಕು ಅಂತ ರೂಲ್ಸ್ ಇದೆ. ಆದ್ರೂ ಇಲ್ಲಿ 52 ಕೆಜಿ 200 ಗ್ರಾಮ್ ತಗೊಂತಾ ಇದ್ದಾರೆ. ಒಂದು ಚೀಲಕ್ಕೆ 1 ಕೆಜಿ 400ರಿಂದ 500 ಗ್ರಾಮ್ ಹೆಚ್ಚಿಗೆ ತೂಗ್ತಾ ಇದ್ದಾರೆ. 18,500 ಕ್ವಿಂಟಲ್ ಇಲ್ಲಿ ರೈತರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದನ್ನ ಲೆಕ್ಕ ಹಾಕಿದ್ರೆ 37,000 ಚೀಲ ಆಗುತ್ತೆ. 37,000 ಲೆಕ್ಕ ಹಾಕಿದಾಗ ಹೆಚ್ಚು ಕಡಿಮೆ 46-47,000 ಕೆಜಿ ಆಗುತ್ತೆ. ಇಂಟು ಸರ್ಕಾರ ನಿಗದಿ ಮಾಡಿ ಅದೇ ದರದಂತೆ 48 ರೂಪಾಯಿ ಲೆಕ್ಕ ಹಾಕಿದ್ರೆ 18ರಿಂದ 20 ಲಕ್ಷ ರೂಪಾಯಿ ಸ್ಕ್ಯಾಮ್ ಆಗ್ತಾ ಇದೆ. ಇದು ಎಲ್ಲ ಹೋಗ್ತದೆ? ಯಾಕೆ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ? ಅಧಿಕಾರಿಗಳಿಗೆ ಯಾರಿಗೂ ಜವಾಬ್ದಾರಿ ಇಲ್ವಾ? ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ದಯಮಾಡಿ ಇದ್ರ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ತಪ್ಪಿಸಬೇಕು, ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ರೈತರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವೀರೇಂದ್ರ ಅಂತೇಳಿ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಅವರಾಗಿ ತಂದಿರಲ್ಲ ಯಾವ ಎಷ್ಟು ತಂದಿರ್ತ ಅವರಾಗಿನ ಎಷ್ಟು ತೂಕ ಎಷ್ಟು ತೂಕ ಮಾಡಿದ್ದಾರೆ? 52 ಕೆಜಿ ತೂಗಿದ್ದೀವಿ. 52 ಚೀಲ ತಂದಿದ್ದೀವಿ. ಇಲ್ಲಿ ಎಷ್ಟು ಕಂಡ್ರ? 52 ಕೆಜಿನ ತೂಗುದ್ರ? ಕಮ್ಮಿ ತಗೋದ್ರ? ಇಲ್ಲ, ಅಷ್ಟೇ ತೂಕ. ಮಧುಗಿರಿ ರಾಗಿ ಕೇಂದ್ರದಲ್ಲಿ ಇಂದು ರೈತರು ರಾಗಿ ಅಂತ ತಂದಿರ್ತಾರೆ. ಅವ್ರನ್ನ ಎರಡು ಮಾತಾಡ್ತಾ ಇದ್ದೀವಿ. ತಮ್ದು ಯಾವರು? ಎಷ್ಟು ಚೀಲ ಕೆಜಿ ತಂದಿರಿ ರಾಗಿ? 50. ಎಷ್ಟು 1 ಕೆಜಿ ಎಷ್ಟು ಹೋಗಿದ್ದಾರೆ ಈ ಚೀಲಕ್ಕೆ? 52 ಕೆಜಿ 52 ಕೆಜಿ 200 ಗ್ರಾಮ್. ತಮ್ದು ಯಾವ ಊರಣ? ತಾವು ಎಷ್ಟು ಚೀಲ ತಂದಿದ್ರಿ? ಎಷ್ಟು ಚೀಲ ನೀವು? 50. ಎಷ್ಟು ಹೋಗಿದ್ದಾರೆ? 52 250. ತಮ್ದು ಅವರನ್ನ? ತಮ್ಮ ಹೆಸರು? ಕರಿಯಪ್ಪ. ನೀವು ಎಷ್ಟು ಚೀಲ ತಂದಿರಿ ರಾಗಿನ? 34. ಎಷ್ಟು ಹೋಗಿದ್ದಾರೆ ಒಂದು ಚೀಲನ? 52. ಅವರಾಗಿ ತಂದಿರೋಣ. ನಿಮ್ಮ ಹೆಸರಣ್ಣ? ನಮ್ದು ಒಟ್ಟಿಗೆ 40. ಮಧುಗಿರಿ ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮದ ಆರೋಪ. ತನಿಖೆಗೆ ರೈತರ ಆಗ್ರಹ. 2 ಕೆಜಿ ಯಾರ ಜೇಬಿಗೆ ಹೋಗುತ್ತಿದೆ? ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ತೂಕ ಸಂಬಂಧಿತ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಮಳೆ ಬಿಸಿಲೆನ್ನದೆ ದುಡಿದ ರೈತರು ತಮ್ಮ ರಾಗಿಯನ್ನು ಮಾರಾಟಕ್ಕೆ ತಂದಾಗ ಸರ್ಕಾರದ ನಿಗದಿತ ಮಾನದಂಡ ಪಾಲನೆ ಆಗುತ್ತಿಲ್ಲ ಎಂದು ಕೆಲವರು ದೂರಿದ್ದಾರೆ. ಸರ್ಕಾರದ ಮಾರ್ಗಸೂಚಿ ಏನು? ಕರ್ನಾಟಕ ಸರ್ಕಾರದ ಮಾರ್ಗಸೂಚಿ ಪ್ರಕಾರ 1 ಚೀಲಕ್ಕೆ 50 ಕೆಜಿ 600 ಗ್ರಾಂ ತೂಕ ಮಾತ್ರ ಖರೀದಿ ಮಾಡಬೇಕು. ಆದರೆ ಕೆಲ ರೈತರ ಹೇಳಿಕೆಯ ಪ್ರಕಾರ ಕೆಲವು ಕೇಂದ್ರಗಳಲ್ಲಿ 52 ಕೆಜಿ ತೂಕ ಹಾಕಲಾಗುತ್ತಿದೆ ಎಂಬ ಆರೋಪ ಉಂಟಾಗಿದೆ. ಲೆಕ್ಕಾಚಾರದ ಅಂದಾಜು: ತಾಲೂಕಿನಲ್ಲಿ ಒಟ್ಟು 18,000 ಕ್ವಿಂಟಲ್ ರಾಗಿ ನೋಂದಣಿಯಾಗಿದ್ದು, 1 ಕ್ವಿಂಟಲ್ಗೆ 2 ಚೀಲಗಳಂತೆ ಒಟ್ಟು 36,000 ಚೀಲಗಳು ಆಗಿವೆ. ಪ್ರತಿ ಚೀಲಕ್ಕೆ ಹೆಚ್ಚುವರಿ ತೂಕ ಅಂದಾಜು 1.4 ಕೆಜಿ. ಒಟ್ಟು ಹೆಚ್ಚುವರಿ ತೂಕ 50,400 ಕೆಜಿ. ಸರ್ಕಾರಿ ದರ 48 ರೂಪಾಯಿ ಮತ್ತು 85 ಪೈಸಾ ಪ್ರತಿ ಕೆಜಿ.
ಅಂದಾಜು ಮೊತ್ತ 24,62,4040 ರೂಪಾಯಿ. ಈ ಲೆಕ್ಕಾಚಾರ ರೈತರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಮಾಡಲಾಗಿದೆ. ಅಧಿಕೃತ ತನಿಖೆಯ ನಂತರವೇ ನಿಖರ ಮಾಹಿತಿ ತಿಳಿಯಲಿದೆ. ರೈತರ ಪ್ರಶ್ನೆಗಳು: ತೂಕ ಯಂತ್ರಗಳ ಪರಿಶೀಲನೆ ನಿಯಮಿತವಾಗಿ ನಡೆಯುತ್ತಿದೆಯೇ? ರಸೀದಿಯಲ್ಲಿ ತೂಕದ ವಿವರ ಸ್ಪಷ್ಟವಾಗಿದೆಯೇ? ಕೇಂದ್ರಗಳಲ್ಲಿ ಸಿಸಿಟಿವಿ ವ್ಯವಸ್ಥೆ ಇದೆಯೇ? ಸರ್ಕಾರದ ಆದೇಶ ಕಟ್ಟುನಿಟ್ಟಾಗಿ ಪಾಲನೆಯಾಗುತ್ತಿದೆಯೇ? ತನಿಖೆಗೆ ಆಗ್ರಹ: ರೈತರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸತ್ಯಾಂಶ ಬಹಿರಂಗಪಡಿಸಬೇಕು ಹಾಗೂ ತಪ್ಪು ಕಂಡುಬಂದಲ್ಲಿ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರುನಾಡ ನ್ಯೂಸ್ ಸ್ಪಷ್ಟಪಡಿಸುತ್ತದೆ. ಈ ವರದಿ ರೈತರು ನೀಡಿದ ದಾಖಲೆಗಳು ಹಾಗೂ ಲೆಕ್ಕಾಚಾರದ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆ ದೊರೆತ ತಕ್ಷಣ ಪ್ರಕಟಿಸಲಾಗುವುದು. ರೈತರ ಹಿತಾಸಕ್ತಿಯನ್ನು ಕಾಪಾಡುವುದು ಆಡಳಿತದ ಪ್ರಮುಖ ಕರ್ತವ್ಯವಾಗಿದೆ. ಯಾರು ಅಧಿಕಾರಿ ಬರ್ತಾರೆ ಸಭೆ ಮಾಡ್ತಾರೆ. ನಮ್ಮನೆಗೆ ಟಿಬಿ ಕಾಯಿಲೆ ಇರೋರು, ಬಿಪಿ ಶುಗರ್ ಇರೋರು ಮಾಡ್ತೀನಿ ಬಂದು ನೈಟ್ 5 ಗಂಟೆ ಕಾಯ್ಕೊಂಡಿದೀವಿ. ನಮ್ಮಷ್ಟು ನೀವು ಮಾತನಾಡ್ರಿ, ಯಾಕೆ ಎದುರ್ಕೊಂತೀರಾ? ನೋಡಿ, ಯಾರನ್ನ ಬಾಯ್ ಬಿಡ್ತೀರಾ? ಒಂದು ಮಾತಾಡೋದು ಅಂದ್ಬಿಟ್ಟು ಒಂದೊಂದು ಚೀಲ ಬಂದವರೆಗೆ ಅವ್ರು ಇರೋದು 20, 50, 600 ಇದ್ದಾರೆ. ಇವು 52, 252 ಹೊರತಕ್ಕ ಹೋಗ್ತಾರೆ. 52 ಕನ್ಫರ್ಮ್ ಇರ್ಬೇಕಂತ. 52 kg ಕನ್ಫರ್ಮ್ ಇರ್ಬೇಕು. ಇರ್ಬೇಕು. ಕಮ್ಮಿ ಇರಂಗಿಲ್ಲ. ಕಮ್ಮಿ ಇದ್ರೆ ದುಡ್ಡು ಕಟ್ಕೊಡ್ಬೇಕು. 52 ತೂಕೆ ಬಂದ್ಬಿಟ್ಟಿದ್ದೀವಲ್ಲಪ್ಪ, ಏನ್ ಮಾಡೋದು? ಹಂಗೆ ಹೇಳಿದ್ವಿ. ತಕ್ಕೊಳ್ಳಿ ಸಹ, ಬೇರೆ ಹಸಿಲ್ಲ ಇಸ್ಕೊಬಿಟ್ಟು ತಕೊಂಡು ಬದಲಾಯಿಸ್ಕೊಂಡು ಎಷ್ಟು ತಗೊಂಡ್ಕೊಡಿ ಸಹ. ಈಗ ನಮ್ಮ ಹಕ್ಕನ್ನ ನಾವು ಎತ್ ಕೇಳಲಿಲ್ಲ ಅಂದ್ರೆ ನಮ್ಗೆ ತಾನೇ ಲಾಸು ಅಲ್ವಾ? ಕೇಳಬೇಕು, ನಿಮ್ಮ ಹಕ್ಕುಗಳನ್ನ ನೀವು ಕೇಳಬೇಕು.